ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋಸ್ನ ಹಿಂದಿನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗಿರುತ್ತೆ. ಅಂದ್ರೆ ನಾವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಅನ್ನು ಯಾವ ರೀತಿಯಾಗಿ ಮಾಡಬಹುದು ಅಂತ, ಅಂದ್ರೆ ರೆಫರೆನ್ಸ್ ಪಾಯಿಂಟ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಲರ್ ಟೇಪ್ ಅನ್ನ ನಾವು ಅಂಟಿಸ್ಕೊಂಡ್ಬಿಟ್ಟು ಒಂದು ಪಾಯಿಂಟ್ ಅಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಕಾರ್ನ ಡ್ಯಾಶ್ ಬೋರ್ಡ್ ನ ಸೆಂಟರ್ ಪಾಯಿಂಟ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟ್ ಆಗಿ ಸೇಫ್ ಆಗಿ ಯಾವ ರೀತಿಯಾಗಿ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಮಾಡೋದು ಅಂತ ನೋಡ್ಕೊಂಡ್ವಿ. ಈ ವಿಡಿಯೋದಲ್ಲಿ ಈ ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಅದೇ ರೀತಿಯಲ್ಲಿ ರೈಟ್ ಸೈಡ್ ಜಡ್ಜ್ಮೆಂಟ್ ಅನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಸೇಮ್ ಹಾಗೇನೆ ಒಂದು ಕಲರ್ ಟೇಪ್ ಅಂದ್ರೆ ಬ್ಲಾಕ್ ಕಲರ್ ಟೇಪ್ ಅದನ್ನ ನಮ್ಮ ರೈಟ್ ಸೈಡ್ ನ ಡ್ಯಾಶ್ ಬೋರ್ಡ್ ನ ಎಂಡ್ ಅಲ್ಲಿ ವಿಂಡ್ಶೀಲ್ಡ್ ಅಲ್ಲಿ ಯಾವುದೋ ಪಾಯಿಂಟ್ ಗೆ ನಾವು ಅದನ್ನ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟ್ ಆಗಿ ರೈಟ್ ಸೈಡ್ ಜಡ್ಜ್ಮೆಂಟ್ ಮಾಡೋದು ಅಂತ ನೋಡೋಣ. ನೀವೇನಾದ್ರೂ ನಮ್ಮ ಚಾನಲ್ ಇನ್ನು ಹೊಸಬರಾಗಿದ್ರಿ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ನಾನು ಮಾಡಿದ FAQ ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ, ಇವಾಗ ನೀವು ನೋಡ್ಬೋದು ಇಲ್ಲಿ ರೈಟ್ ಸೈಡ್ಗೆ, ಅಂದರೆ ನಾನು ಫಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಸೆಂಟರ್ ಪಾಯಿಂಟ್ಗೆ ನಾನು ಒಂದು ಕಲರ್ ಟೇಪನ್ನು ಹತ್ಕೊಂಡ್ಬಿಟ್ಟು ಅದನ್ನು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಮಾಡೋದು ಅಂತ ತೋರಿಸ್ಕೊಟ್ಟೆ. ಅದೇ ರೀತಿಯಾಗಿ ರೈಟ್ ಸೈಡ್ ಜಡ್ಜ್ಮೆಂಟ್ ಮಾಡಬೇಕಾದ್ರೂ ಸಹ ಅಷ್ಟೇ ಇಲ್ಲಿ ಒಂದು ಇನ್ಸುಲೇಷನ್ ಟೇಪ್ ಏನು ಬರುತ್ತೆ ಅಂದ್ರೆ ಬ್ಲ್ಯಾಕ್ ಕಲರ್ದು ಇಲ್ಲಿ ನಾನು ಅಂಟಿಸಿದ್ದೇನೆ. ಸೊ ಎಕ್ಸಾಕ್ಟ್ ಆಗಿ ನಾನು ಕುತ್ಕೊಂಡಿರುವಂಥ ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡಿರುವಂಥ ಆ್ಯಂಗಲಲ್ಲಿ ನಾನು ಏನು ನೋಡ್ತೀನಿ ಅದೇ ರೀತಿಯಾಗಿ ಸೆಟ್ ಆಗುವ ಹಾಗೆ ಕ್ಯಾಮ್ರಾ ಕೂಡ ಸೆಟ್ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ನಾನೀಗ ಒಂದು ಟೇಪನ್ನು ಪೇಸ್ಟ್ ಮಾಡಿದ್ದೇನೆ ನನ್ನ ಎಲ್ಲಿ ವಿಂಡ್ಶೀಲ್ಡ್ ಏನಿದೆ ಅದರ ಲಾಸ್ಟ್ ಪಾಯಿಂಟ್, ಅಂದರೆ ನಮ್ಮ ಡ್ಯಾಶ್ ಬೋರ್ಡ್ ಎಂಡ್ ಪಾಯಿಂಟ್ ಅಲ್ಲಿ. ಸೊ ಅದು ಪಾಯಿಂಟ್ ಹೇಗಿದೆ ಅಂತ ಹೇಳಿದ್ರೆ ಈಗ ನೀವು ನೋಡ್ತಿರ್ಬೋದು ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಒಂದು ರೋಡ್ ಏನು ಎಡ್ಜ್ ಕಾಣಿಸ್ತದೆ ರೈಟ್ ಸೈಡ್ ಎಡ್ಜ್. ಸೊ ನನ್ನ ಟೈರ್ ಬಂದ್ಬಿಟ್ಟು ಆ ರೋಡ್ ಎಡ್ಜ್ಗೆ ನಿಂತ್ಕೊಂಡಿದೆ. ಅಂದ್ರೆ ನೀವು ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಆ ಟೇಪ್ ಎಲ್ಲಿದೆಯೋ ಅಲ್ಲೇ ಬಂದ್ಬಿಟ್ಟು ನನ್ನ ಕಾರ್ನ ಟೈರ್ ಕೂಡ ಪ್ಲೇಸ್ ಆಗಿದೆ. ಈ ರೀತಿಯಲ್ಲಿ ನೀವು ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನ ಪೇಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ ಈ ರೀತಿಯಾಗಿ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಟೈಮ್ ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಈಸಿ ಆಗುತ್ತೆ. ಅದು ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಇರಲಿ ಅಥವಾ ರೈಟ್ ಸೈಡ್ ಜಡ್ಜ್ಮೆಂಟ್ ಇರಲಿ. ಅಂದ್ರೆ ನಮ್ಮ ವೀಲ್ಗಳು ಬಂದ್ಬಿಟ್ಟು ಆಕ್ಚುಲಿ ನಿಮ್ಗೆ ಅನ್ಸುತ್ತೆ ಈ ಪಾಯಿಂಟ್ ಈ ಪಿಲ್ಲರ್ ಏನಿದೆ ಇದ್ರ ಕೆಳಗಡೆ ಇದೆ, ಕಲರ್ ಟೇಪ್ ಅಂಟಿಸಿರೋದು ಇಷ್ಟು ಜಾಗ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಅಂಟಿಸಿದೀನಿ ಅಂತ. ಬಟ್ ಆಕ್ಚುಲಿ ಬಂದ್ಬಿಟ್ಟು ನಾವು ಕುತ್ಕೊಂಡಿರೋ ಜಾಗದಿಂದ ಇದೇ ಪಾಯಿಂಟ್ಗೆ ನಾವು ಜಡ್ಜ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ವೀಲ್ ಬಂದ್ಬಿಟ್ಟು ಅಲ್ಲಿಗೆ ಎಂಡ್ ಆಗ್ತಾ ಇರುತ್ತೆ. ಈಗ ನಿಮಗೆ ಆಕ್ಚುಲಿ ನಾನು ಇಳಿದ್ಬಿಟ್ಟು ಸಹ ತೋರಿಸ್ತೇನೆ ನನ್ನ ವೀಲ್ ಬಂದ್ಬಿಟ್ಟು ಆ ರೋಡ್ನ ಎಡ್ಜ್ಗೆ ಇದೆಯಾ ಇಲ್ವಾ ಅಂತ. ಈಗ ನೋಡ್ಬೋದು ನೀವು ರೋಡ್ನ ಎಡ್ಜ್ಗೆ ಇದೆ ಅಲ್ವಾ. ನಾನೇನು ನಿಮಗೆ ಪಾಯಿಂಟ್ ತೋರಿಸಿದ್ದೆ ರೆಫರೆನ್ಸ್ ಪಾಯಿಂಟು, ಈಗ ನೀವು ಸಹ ನೋಡ್ಬೋದು ಕರೆಕ್ಟಾಗಿ ಆ ರೋಡ್ ಎಡ್ಜ್ಗೆ ಇದೆ. ಸ್ನೇಹಿತರೆ, ಈಗ ಅದೇ ರೆಫರೆನ್ಸ್ ಪಾಯಿಂಟ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಈಗ ನೀವು ನೋಡ್ತಿರೋ ಎರಡು ರೆಫರೆನ್ಸ್ ಪಾಯಿಂಟ್ ಅನ್ನ ಸಹ ನಮಗೆ ತೋರಿಸಬಲ್ಲ. ರೆಫರೆನ್ಸ್ ಪಾಯಿಂಟ್ ಗೆ ನಾನು ಟೇಪ್ ಅನ್ನ ಯೂಸ್ ಮಾಡ್ಕೋತೀನಿ, ಅದು ಇನ್ನೂ ರಿಮೂವ್ ಮಾಡಿಲ್ಲ. ಅದ್ರ ಜೊತೆಗೆ ಬಂದ್ಬಿಟ್ಟು ನಾನೀಗ ರೈಟ್ ಸೈಡ್ ಜಡ್ಜ್ಮೆಂಟ್ ಗೂ ಸಹ ಒಂದು ರೆಫರೆನ್ಸ್ ಪಾಯಿಂಟ್ ನ ಒಂದು ಕಲರ್ ಟೇಪ್ ಅನ್ನ ಪೇಸ್ಟ್ ಮಾಡಿದ್ದೇನೆ. ಯಾವ ರೀತಿಯಾಗಿ ನಾವು ರೈಟ್ ಸೈಡ್ ಜಡ್ಜ್ಮೆಂಟ್ ಮಾಡೋದಂತ ನೋಡೋಣ. ಇವಾಗ ನಾನು ರೈಟ್ ಸೈಡ್ ಜಡ್ಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನಾನು ಒಂದು ಹೈವೇದಲ್ಲಿ ಡ್ರೈವ್ ಮಾಡ್ತಾ ಇದ್ದೇನೆ. ಹೈವೇದಲ್ಲಿ ಡ್ರೈವ್ ಮಾಡ್ತಿದ್ದೀನಿ ಅಂತ ಒಂದು ಸೆಂಟರ್ ಪಾಯಿಂಟ್ ಅಲ್ಲಿ ಒಂದು ವೈಟ್ ಪಟ್ಟಿ ಇದೆ, ಹಾಗೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಸಹ ಒಂದು ವೈಟ್ ಪಟ್ಟಿ ಇದೆ. ಈಗ ನಾನು ರೈಟ್ ಸೈಡ್ ಜಡ್ಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಸೆಂಟರ್ ಪಾಯಿಂಟ್ ವೈಟ್ ಪಟ್ಟಿ ಏನಿದೆ ಆ ವೈಟ್ ಪಟ್ಟಿ ಒಳಗಡೆ ನನ್ನ ಗಾಡಿ ಹೋಗಬೇಕು ಈ ಕಡೆ ಅಂತ ಹೇಳಿದ್ರೆ ನಾನು ಏನ್ ರೆಫರೆನ್ಸ್ ಪಾಯಿಂಟ್ ಅನ್ನು ಯೂಸ್ ಮಾಡ್ಕೋತಿದ್ದೇನೆ ಕಲರ್ ಟೇಪ್ ಬ್ಲ್ಯಾಕ್ ಕಲರ್ದು, ಆ ಕಲರ್ ಟೇಪ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಲೆಫ್ಟ್ ಸೈಡ್ಗೆ ಅಂದ್ರೆ ಈ ಕಡೆಗೆ ಇರಬೇಕು ಒಳಗಡೆಗೆ. ಆ ವೈಟ್ ಪಟ್ಟಿ ಬಂದ್ಬಿಟ್ಟು ಆ ಕಲರ್ ಟೇಪ್ನ ಹೊರಗಡೆ ಇರಬೇಕು. ಆವಾಗ ಮಾತ್ರ ನಮ್ಮ ಗಾಡಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿಯಿಂದ ಈ ಕಡೆ ಹೋಗ್ತಾ ಇದೆ, ಲೆಫ್ಟ್ ಸೈಡ್ಗೆ ಹೋಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಈಗ ಎದುರುಗಡೆ ಬಂದ್ಬಿಟ್ಟು ಒಂದು ಗಾಡಿ ಸಹ ಸ್ಟಾಪ್ ಮಾಡಿದ್ದಾರೆ, ವ್ಯಾಗನ್ ಡೋರ್ ಸಹ ಓಪನ್ ಮಾಡಿದ್ದಾರೆ. ಈಗ ನನಗೆ ಜಡ್ಜ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಎರಡು ಸಹ ಜಡ್ಜ್ ಮಾಡ್ಬೋದು. ಈಗ ನನ್ನ ಗಾಡಿಯ ಆ ವೈಟ್ ಪಟ್ಟಿ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಆ ವೈಟ್ ಪಟ್ಟಿ ಮೇಲೆ ನನ್ನ ರೈಟ್ ವೀಲ್ ಹೋಗಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡಬೇಕು, ರೆಫರೆನ್ಸ್ ಪಾಯಿಂಟ್ಗೆ ಏನು ಪೇಸ್ಟ್ ಮಾಡಿದ್ದೇನೆ ಕಲರ್ ಟೇಪ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ದು ಆ ವೈಟ್ ಪಟ್ಟಿ ಮೇಲ್ಗಡೆ ಹೋಗುವ ಹಾಗೆ ನಾನು ಮೇಂಟೈನ್ ಮಾಡ್ಬೇಕು. ಆ ಟೇಪ್ ಏನಿದೆ ಅದು ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಮೇಲ್ಗಡೆಗೆ ಮೂವ್ ಆಗ್ತಾ ಇದೆ. ಸೊ ನನ್ನ ವೀಲ್ ಬಂದ್ಬಿಟ್ಟು ರೈಟ್ ವೀಲ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಮೇಲ್ಗಡೆಗೆ ಹೋಗ್ತಾ ಇದೆ. ಬೇಕಾದ್ರೆ ಆ ಸೌಂಡ್ ಸಹ ನೀವು ಕೇಳ್ಬೋದು. ಆ ವೈಟ್ ಪಟ್ಟಿ ಮೇಲ್ಗಡೆ ರೇಡಿಯಂ ಏನ್ ಇದೆ ಅದ್ರ ಮೇಲ್ಗಡೆ ಹತ್ತಿದಾಗ ನಮ್ಮ ಗಾಡಿಯ ವೀಲ್ ಬಂದ್ಬಿಟ್ಟು ದಡ್ ಸೌಂಡ್ ಬರ್ತಾ ಇದೆ. ಸೊ ಅದನ್ನು ಸಹ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ನನ್ನ ರೈಟ್ ವೀಲ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಮೇಲ್ಗಡೆಗೆ ಮೂವ್ ಆಗ್ತಾ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ನಾನು ಯಾವ ರೀತಿಯಾಗಿ ಮೇಂಟೈನ್ ಮಾಡಿದೆ ಅಂತ ಹೇಳಿದ್ರೆ ನಾನು ರೆಫರೆನ್ಸ್ ಪಾಯಿಂಟ್ ಏನು ಕಲರ್ ಟೇಪ್ ಅನ್ನ ಪೇಸ್ಟ್ ಮಾಡಿದ್ದೇನೆ ಆ ಟೇಪ್ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಆ ವೈಟ್ ಪಟ್ಟಿ ಮೇಲೆ ಇರುವ ಹಾಗೆ ನಾನು ಜಸ್ಟ್ ಮೇಂಟೈನ್ ಮಾಡ್ತಾ ಇದ್ದೇನೆ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಮೇಲ್ಗಡೆಗೆ ಹೋಗ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಜಡ್ಜ್ಮೆಂಟ್ ಮಾಡ್ಬೋದು, ರೈಟ್ ಸೈಡ್ ಜಡ್ಜ್ಮೆಂಟ್ ಇರಲಿ ಅಥವಾ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಇರಲಿ. ಇನ್ ಕೇಸ್ ಏನಾದರೂ ನಮ್ಮ ಗಾಡಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಒಳಗಡೆ ಹೋಗ್ಬೇಕು, ಅದ್ರ ಮೇಲ್ಗಡೆ ಬೇಡ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಆ ಟೇಪ್ ಏನ ನಾವು ಪೇಸ್ಟ್ ಮಾಡಿದೀವಿ ಆ ಟೇಪ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿಯ ಲೆಫ್ಟ್ ಸೈಡ್ ಇರಬೇಕು. ಅಂದ್ರೆ ಆ ವೈಟ್ ಪಟ್ಟಿ ಬಂದ್ಬಿಟ್ಟು ಆ ಕಲರ್ ಟೇಪ್ನ ರೈಟ್ ಸೈಡ್ಗೆ ಹೊರಗಡೆ ಇತ್ತು ಅಂತ ಹೇಳಿದ್ರೆ ಸೊ ಅವಾಗ ಬಂದ್ಬಿಟ್ಟು ನಮ್ಮ ಗಾಡಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿಯಿಂದ ಈ ಕಡೆಗೆ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದೆ ಅಂತ ಅರ್ಥ. ಈಗ ನಾನು ಏನಾದರೂ ಆ ವೈಟ್ ಪಟ್ಟಿನ ಈ ಕಲರ್ ಟೇಪ್ ಅನ್ನು ಹಚ್ಚಿದ್ರೆ ಬ್ಲ್ಯಾಕ್ ಅದ್ರ ಒಳಗಡೆ ತೊಗೊಂಡು ಬಂದೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಬಂದ್ಬಿಟ್ಟು ನಾ ಕಲರ್ ಟೇಪ್ ಬಂದ್ಬಿಟ್ಟು ಹೊರಗಡೆ ಬಂತು, ಆ ವೈಟ್ ಪಟ್ಟಿ ಬಂತು ಒಳಗಡೆ ಬಂತು. ಇವಾಗ ನನ್ನ ಗಾಡಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಅಂದ್ರೆ ರೈಟ್ ಸೈಡ್ಗೆ ಹೋಗ್ತಾ ಇದೆ, ಅಂದ್ರೆ ಆ ವೈಟ್ ಪಟ್ಟಿ ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ಗಾಡಿ ಮೂವ್ ಆಗ್ತಾ ಇದೆ. ಹೀಗೆ ಈಗ ನಾನು ಆ ವೈಟ್ ಪಟ್ಟಿನ ಬಂದ್ಬಿಟ್ಟು ಹೊರಗಡೆ ತರಬೇಕು, ಅಂದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ವೈಟ್ ಪಟ್ಟಿಯಿಂದ ಲೆಫ್ಟ್ ಸೈಡ್ಗೆ ಹೋಗಬೇಕು ಅಂತ ನಾನು ಏನು ಮಾಡಬೇಕು,
ಆ ರೆಫರೆನ್ಸ್ ಪಾಯಿಂಟ್ನ ಕಲರ್ ಟೇಪ್ ಏನಿದೆ ಆ ಟೇಪ್ನ ಹೊರಗಡೆಗೆ ರೈಟ್ ಸೈಡ್ಗೆ ಆ ವೈಟ್ ಪಟ್ಟಿನ ತೊಗೊಂಡು ಬರಬೇಕು, ಹೊರಗಡೆಗೆ ತರಬೇಕು. ಈ ರೀತಿಯಾಗಿ ನಮ್ಮ ಗಾಡಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿಯಿಂದ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದೆ. ಈಗ ನಾನು ನಿಮಗೆ ಇದ್ರ ಜೊತೆಗೆ ಲೆಫ್ಟ್ ಸೈಡ್ ಸಹ ತೋರಿಸ್ಬೋದು, ಯಾಕಂದ್ರೆ ಲೆಫ್ಟ್ ಸೈಡ್ ರೆಫರೆನ್ಸ್ ಪಾಯಿಂಟನ್ನು ಟೇಪನ್ನು ಪೇಸ್ಟ್ ಮಾಡೋದು ಇನ್ನೂ ರಿಮೂವ್ ಮಾಡಿಲ್ಲ ನಾನು. ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡ್ಗೆ ವೈಟ್ ಪಟ್ಟಿ ಇದೆ, ಅದನ್ನು ನಮ್ಮ ಗಾಡಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿಯಿಂದ ಒಳಗಡೆ ಹೋಗಬೇಕು, ರೈಟ್ ಸೈಡ್ಗೆ ಮೂವ್ ಆಗಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು, ಆ ಕಲರ್ ಪಟ್ಟಿ ಏನಿದೆ ಆ ಪಟ್ಟಿಯ ಹೊರಗಡೆಗೆ ಇರಬೇಕು. ಆ ವೈಟ್ ಪಟ್ಟಿ ಬಂದ್ಬಿಟ್ಟು ಆ ಕಲರ್ ರೆಫರೆನ್ಸ್ ಪಾಯಿಂಟಿನ ಕಲರ್ ಟೇಪ್ ಅದ್ರ ಹೊರಗಡೆ ಇರಬೇಕು. ಲೆಫ್ಟ್ ಸೈಡ್ಗೆ ಇದೆ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿಯ ರೈಟ್ ಸೈಡಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಗಾಡಿ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ಹೋಗ್ಬೇಕು ರೈಟ್ ಸೈಡಿಂದ ಅಂತ ಹೇಳಿದ್ರೆ. ಸೊ ರೈಟ್ ಸೈಡ್ ವೈಟ್ ಪಟ್ಟಿ ಏನಿದೆ ಅಂದರೆ ಸೆಂಟರ್ ಮಧ್ಯದಲ್ಲಿ ರೋಡ್ನ ಮಧ್ಯದಲ್ಲಿ ಒಂದು ವೈಟ್ ಪಟ್ಟಿ ಇದೆ. ಸೊ ಆ ವೈಟ್ ಪಟ್ಟಿ ಬಂದ್ಬಿಟ್ಟು ನಮ್ಮ ರೆಫರೆನ್ಸ್ ಪಾಯಿಂಟ್ ಏನಿದೆ ಅದರ ಹೊರಗಡೆಗೆ ಇರಬೇಕು. ಅದು ಅದೇ ರೈಟ್ ಸೈಡ್ ನಾವು ಜಡ್ಜ್ ಮಾಡೋದಕ್ಕೆ ಏನು ಕಲರ್ ಟೇಪನ್ನು ಪೇಸ್ಟ್ ಮಾಡಿದ್ವಿ ಅದ್ರ ಹೊರಗಡೆಗೆ ಇರಬೇಕು ಆ ವೈಟ್ ಪಟ್ಟಿ. ಈಗ ನೋಡಿ ಹೊರಗಡೆಗಿದೆ, ನಮ್ಮ ಗಾಡಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿಯ ಒಳಗಡೆಗೆ ಮೂವ್ ಆಗ್ತಾ ಇದೆ. ಇನ್ ಕೇಸ್ ಏನಾದರೂ ನಾವು ಡ್ರೈವ್ ಮಾಡ್ತಾ ಆ ವೈಟ್ ಪಟ್ಟಿನ ಈ ರೆಫರೆನ್ಸ್ ಪಾಯಿಂಟ್ ಒಳಗಡೆ ತಂದಿವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ನಮ್ಮ ರೈಟ್ ಸೈಡ್ಗೆ ಏನು ರೆಫರೆನ್ಸ್ ಪಾಯಿಂಟಿಗೆ ಏನು ಯೂಸ್ ಮಾಡ್ಕೊತೀವಿ ಅದ್ರ ಒಳಗಡೆ ಬಂತು ಅಂದರೆ ನಮ್ಮ ಗಾಡಿ ಬಂದ್ಬಿಟ್ಟು ರೈಟ್ ಸೈಡ್ಗೆ ಹೋಯ್ತು, ರೈಟ್ ಲೈನಲ್ಲಿ ಅಲ್ವಾ. ಸೊ ಆ ರೀತಿ ಎಲ್ಲ ಹೋಗಬಾರ್ದು. ನಮ್ಮ ಲೈನ್ ಏನಿದೆ ಲೆಫ್ಟ್ ಲೈನಲ್ಲಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ರೈಟ್ ಸೈಡಿಂದ ರೆಫರೆನ್ಸ್ ಪಾಯಿಂಟ್ ಏನಿದೆ ಕಲರ್ ಟೇಪು ಆ ಟೇಪ್ ಬಂದ್ಬಿಟ್ಟು ಆ ಮಧ್ಯದಲ್ಲಿ ವೈಟ್ ಪಟ್ಟಿ ಏನಿದೆ ಅದ್ರ ಒಳಗಡೆಗೆ ಇರಬೇಕು, ಲೆಫ್ಟ್ ಸೈಡ್ಗೆ ಇರಬೇಕು. ಅಂದಾಗ ಮಾತ್ರ ನಮ್ಮ ಗಾಡಿ ಬಂದ್ಬಿಟ್ಟು ನಮ್ಮ ಲೆಫ್ಟ್ ಲೈನಲ್ಲಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ನೀವು ಡ್ರೈವ್ ಮಾಡ್ತಾ ಆ ರೆಫರೆನ್ಸ್ ಪಾಯಿಂಟ್ ಏನು ಯೂಸ್ ಮಾಡ್ಕೊತಾ ಇದ್ದೇವೆ ಕಲರ್ ಟೇಪು, ಆ ಟೇಪನ್ನ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಮಧ್ಯದಲ್ಲಿರೋ ಒಳಗಡೆಗೆ ಆ ರೈಟ್ ಸೈಡ್ಗೆ ತಗೊಂಡು ಹೋದ್ರಿ ಅಂತ ಹೇಳಿದ್ರೆ ಈ ರೀತಿಯಾಗಿ ನೋಡಿ ಈಗ ರೈಟ್ ಸೈಡಿಗೆ ಬಂತು, ನಮ್ಮ ಗಾಡಿ ಬಂದ್ಬಿಟ್ಟು ರೈಟ್ ಲೈನಲ್ಲಿ ಹೋಗ್ತಾ ಇದೆ ಈಗ. ಸೊ ಈ ರೀತಿಯಾಗಿ ಮೂವ್ ಆಗಬಾರ್ದು. ಅದೇ ರೀತಿಯಲ್ಲಿ ಲೆಫ್ಟ್ ಸೈಡ್ದು ಸಹ ನೀವು ಅಬ್ಸರ್ವ್ ಮಾಡ್ಬೋದು. ಲೆಫ್ಟ್ ಸೈಡದು ಒಂದು ವೈಟ್ ಪಟ್ಟಿ ಇದೆ. ಸೊ ನನ್ನ ಸೆಂಟರ್ ಪಾಯಿಂಟ್ ಏನಿದೆ ಆ ಲೆಫ್ಟ್ ಸೈಡ್ನ ವೈಟ್ ಪಟ್ಟಿಯ ರೈಟ್ ಸೈಡಲ್ಲಿದೆ, ಅಂದರೆ ಅಲ್ಲೇ ವೈಟ್ ಪಟ್ಟಿ ಬಂದ್ಬಿಟ್ಟು ನಾನು ಸೆಂಟರ್ ಪಾಯಿಂಟ್ನ ಹೊರಗಡೆಗಿದೆ, ಲೆಫ್ಟ್ ಸೈಡ್ಗಿದೆ. ಅಂದರೆ ನಮ್ಮ ಗಾಡಿ ಬಂದ್ಬಿಟ್ಟು ಸೆಂಟರ್ ಪಾಯಿಂಟಲ್ಲಿ ಅಂದರೆ ವೈಟ್ ಪಟ್ಟಿಯಿಂದ ರೈಟ್ ಸೈಡಲ್ಲಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಸೈಡ್ ತೊಗೊಂಡ್ಬಿಟ್ಟು ಸಹ ತೋರಿಸ್ತೀನಿ ನಿಮಗೆ. ಇಲ್ಲಿ ನನಗೆ ಈಗ ನಾನು ಏನು ಮಾಡ್ತೀನಿ ಅಂತ ಲೆಫ್ಟ್ ಸೈಡ್ ವೈಟ್ ಪಟ್ಟಿ ಏನಿದೆ ಅದು ಬಂದ್ಬಿಟ್ಟು ಎಕ್ಸಾಕ್ಟಾಗಿ ನನ್ನ ಕಾರಿನ ಮಧ್ಯದಲ್ಲಿದೆ. ಅದು ಹೇಗೆ ಅಂತ ಹೇಳಿದ್ರೆ ನನ್ನ ಲೆಫ್ಟ್ ಸೈಡು ರೈಟ್ ಸೈಡ್ ಜಡ್ಜ್ಮೆಂಟ್ಗೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಅದರ ಮಧ್ಯದಲ್ಲಿದೆ ಅದು, ರೈಟ್. ಈಗ ನೀವು ಒಮ್ಮಿನಿ ಹೋದಾಗೆ ನೋಡಿದಾಗೆ ಈಗ ನನ್ನ ಗಾಡಿ ಬಂದ್ಬಿಟ್ಟು ಏನಾದರೂ ರೈಟ್ ವೀಲ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು, ಡ್ರೈವ್ ಮಾಡ್ತಾ ಆ ವೈಟ್ ಪಟ್ಟಿನ ನಮ್ಮ ರೆಫರೆನ್ಸ್ ಪಾಯಿಂಟಿನ ಕಲರ್ ಟೇಪನ್ನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದರ ಸ್ಟ್ರೇಟ್ ಪಾಯಿಂಟ್ಗೆ ಅಥವಾ ಅದರ ಲೆಫ್ಟ್ ಸೈಡ್ಗೆ ತರಬೇಕು. ರೈಟ್ ವೀಲ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಮೇಲ್ಗಡೆಗೆ ಹೋಗ್ತಾ ಇದೆ, ಅಂದರೆ ನಾನು ಆ ಕಲರ್ ಟೇಪ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿಯ ಸ್ಟ್ರೇಟ್ ಪಾಯಿಂಟ್ಗೆ ತೊಗೊಂಡು ಬಂದೆ ನಾನು. ಈಗ ನಾನು ಗಾಡಿ ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಪಾರ್ಕ್ ಮಾಡ್ಬೇಕಂದ್ರೆ ನನ್ನ ಗಾಡಿ ಬಂದ್ಬಿಟ್ಟು ವೈಟ್ ಪಟ್ಟಿಯಿಂದ ಲೆಫ್ಟ್ ಸೈಡ್ಗೆ ಪಾರ್ಕ್ ಆಗಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು, ಈ ರೀತಿಯಾಗಿ ಆ ವೈಟ್ ಪಟ್ಟಿ ಏನಿದೆ ನನ್ನ ರೆಫರೆನ್ಸ್ ಪಾಯಿಂಟ್ಗೆ ನಾನು ಯೂಸ್ ಮಾಡ್ಕೊಂಡಿದ್ದೆ ಅದರ ಲೆಫ್ಟ್ ಸೈಡ್ಗೆ ಇದೆ. ಅಂದರೆ ಎಕ್ಸಾಕ್ಟಾಗಿ ಬಂದ್ಬಿಟ್ಟು ನನ್ನ ಗಾಡಿ ಬಂದ್ಬಿಟ್ಟು ಈಗ ಆ ವೈಟ್ ಪಟ್ಟಿ ಪಕ್ಕದಲ್ಲಿ ಲೆಫ್ಟ್ ಸೈಡ್ಗೆ ಪಾರ್ಕ್ ಆಗಿದೆ, ನಿಂತ್ಕೊಂಡಿದೆ. ನನ್ನ ವೀಲ್ ಬಂದ್ಬಿಟ್ಟು ಆ ವೈಟ್ ಪಟ್ಟಿ ಲೆಫ್ಟ್ ಸೈಡ್ ಪಕ್ಕದಲ್ಲೇ ಇದೆ, ಎಕ್ಸಾಕ್ಟಾಗಿ ಅದ್ರ ಪಕ್ಕದಲ್ಲೇ ಇದೆ. ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದೀರ ಅಂತ ಹೇಳಿದ್ರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.